ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಈ ದಿನದ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತಿನ ದಿನದ ತರಗತಿನಲ್ಲಿ ನಿಮ್ಮ ಬ್ರಿಡ್ಜ್ ಕೋರ್ಸ್ ಟೆಸ್ಟ್ಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಒಂದು ಮಾಡೆಲ್ ಕ್ವಶನ್ ಪೇಪರ್ನ ಪರಿಚಯಿಸ್ತಿದ್ದೀನಿ. ಬನ್ನಿ, ಮಾಡೆಲ್ ಕ್ವಶನ್ ಪೇಪರ್ ಯಾವ ರೀತಿ ಇದೆ, ಹಾಗೆ ಯಾವೆಲ್ಲ ಕ್ವಶನ್ಸ್ನ ನಿಮ್ಮ ಬ್ರಿಡ್ಜ್ ಕೋರ್ಸ್ ಟೆಸ್ಟ್ ಅಲ್ಲಿ ಕೇಳ್ಬೋದು ಅನ್ನೋದನ್ನ ಈ ದಿನದ ವಿಡಿಯೋನಲ್ಲಿ ಉತ್ತರಗಳನ್ನು ಹೇಳ್ತೀನಿ, ಹಾಗೆ ಪ್ರಶ್ನೆಗಳನ್ನು ಹೇಳ್ತೀನಿ. ಬನ್ನಿ, ತಡ ಮಾಡದೆ ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, 5ನೇ ತರಗತಿ ಕನ್ನಡ ಸೇತುಬಂಧ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನ ನೋಡ್ತಾ ಹೋಗೋಣ. 25 ಅಂಕಗಳಿಗೆ ನಾನು ಇಲ್ಲಿ ಪ್ರಶ್ನೆ ಪತ್ರಿಕೆಯನ್ನ ರಚಿಸಿದ್ದೇನೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ನಾನೀಗ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೇನೆ. ನಿಮಗೆ ಉತ್ತರಗಳು ಗೊತ್ತಿತ್ತು ಅಂತ ಹೇಳಿದ್ರೆ ಲೈವ್ ಚಾಟ್ ಅಲ್ಲಿ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಆನ್ಸರ್ಸ್ ನ ಮಾಡಬಹುದು. ಫಸ್ಟ್ ಮೇನಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಆಯ್ಕೆಗಳು 34, 49, 52, 13. ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳು ಆ ಇಂದ ಳ ವರೆಗೆ 49. ಕೆಳಗಿನವುಗಳಲ್ಲಿ ಯಾವುದು ವಿಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆಯಾಗಿದೆ? ಸಜಾತಿ ಅಂದ್ರೆ ಆ ಅಕ್ಷರಕ್ಕೆ ಅದೇ ಒತ್ತಕ್ಷರ ಬಂದ್ರೆ ಅದನ್ನ ಸಜಾತಿ ಅಂತಾರೆ. ವಿಜಾತಿ ಅಂದ್ರೆ ಅಕ್ಷರಕ್ಕೆ ಬೇರೆ ಒತ್ತಕ್ಷರ ಬರ್ತಕ್ಕಂಥದ್ದು. ಅಣ್ಣ, ಕಪ್ಪೆ, ಸೂರ್ಯ, ಅಮ್ಮ. ಇಲ್ಲಿ ಸೂರ್ಯ ಅನ್ನೋದು ಸರಿಯಾದಂತ ಉತ್ತರ. ಜ್ಞಾನಿ ಪದದ ಸರಿಯಾದ ವಿರುದ್ಧ ಪದ ಯಾವುದು ಅಂತ ಹೇಳಿ ಕೇಳ್ತಿದ್ದಾರೆ. ಸುಜ್ಞಾನಿ, ಅಜ್ಞಾನಿ, ವಿಜ್ಞಾನಿ, ಬುದ್ಧಿವಂತ. ಜ್ಞಾನಿ, ಅಜ್ಞಾನಿ. ನದಿ ಪದದ ಬಹುವಚನ ರೂಪ ಯಾವುದು ಅಂತ ಕೇಳ್ತಿದ್ದಾರೆ. ನದಿ, ನದಿಗಳು. ನೋಡಿ, ಬಿಟ್ಟ ಸ್ಥಳ ತುಂಬಿ ಅಂತ ಕೊಟ್ಟಿದ್ದಾರೆ. ಕನ್ನಡ ವರ್ಣಮಾಲೆಯಲ್ಲಿ ಕ, ಚ, ಟ, ತ, ಪ ವರ್ಗದ 3ನೇ ಅಕ್ಷರಗಳನ್ನ ಏನಂತ ಕರೀತಾರೆ? ಗ, ಜ, ಡ, ದ, ಬ. ಇವನು ಕೂಡ ಏನಂತ ಕರೀತಾರೆ? ಅಲ್ಪ ಪ್ರಾಣ ಅಕ್ಷರಗಳು ಅಂತ ಕರೀತಾರೆ. ಪಕ್ಷಿಗಳು ಆಕಾಶದಲ್ಲಿ ಸ್ವಚ್ಛಂದವಾಗಿ ಡ್ಯಾಶ್ ಹಾರಿತು ಅಂತ ಬರಿಬೇಕು ಅಥವಾ ಹಾರಿದವು ಅಂತ ಬರಿಬೇಕು? ಪಕ್ಷಿಗಳು ಆಕಾಶದಲ್ಲಿ ಸ್ವಚ್ಛಂದವಾಗಿ ಹಾರಿದವು. ನೆಕ್ಸ್ಟ್, ವಿದ್ಯಾರ್ಥಿ ಪದದ ಸ್ತ್ರೀಲಿಂಗ ರೂಪ. ವಿದ್ಯಾರ್ಥಿನಿ. ನಮ್ಮ ಕರ್ನಾಟಕದ ರಾಜಧಾನಿ ಯಾವುದು? ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರು. ನಂತರ ಇಲ್ಲಿ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ. ಆ ಗುಂಪು ಮತ್ತೆ ಬಾ ಗುಂಪು. ಇಲ್ಲಿ ಇವ್ರು ಬರ್ದಿರ್ತಕ್ಕಂಥ ಕೃತಿಗಳನ್ನ ಹೇಳ್ಬೇಕು. ಕುವೆಂಪು, ಪಂಪ, ಕುಮಾರವ್ಯಾಸ, ಬೇಂದ್ರೆ. ಹಾಗೆ ಈ ಕಡೆ ಆಪ್ಷನ್ ಅಲ್ಲಿ ನೋಡಿ, ರಾಮಾಯಣ ದರ್ಶನಂ, ಹಸಿರು ಕ್ರಾಂತಿ, ವಿಕ್ರಮಾರ್ಜುನ ವಿಜಯ, ಹಾಗೇನೆ ಅದ್ರ ಜೊತೆಗೆ ಕರ್ನಾಟ ಭಾರತ ಕಥಾಮಂಜರಿ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಹಸಿರು ಕ್ರಾಂತಿ ಅಲ್ಲ, ಅದು 4 ತಂತಿ ಆಗ್ಬೇಕು, ಮಿಸ್ಟೇಕ್ ಆಗ್ಬಿಟ್ಟಿದೆ. ಕುವೆಂಪು ಅವರ ಕೃತಿ ಶ್ರೀ ರಾಮಾಯಣ ದರ್ಶನಂ. ಪಂಪ ಬರ್ದಿರೋದು ವಿಕ್ರಮಾರ್ಜುನ ವಿಜಯ. ಕುಮಾರವ್ಯಾಸ ಬರ್ದಿರೋದು ಕರ್ನಾಟ ಭಾರತ ಕಥಾಮಂಜರಿ. ಬೇಂದ್ರೆ ಅವರು ಬರ್ದಿರೋದು 4 ತಂತಿ. ನಂತರ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಗುಣಿತಾಕ್ಷರ ಎಂದರೇನು? ಒಂದು ಉದಾಹರಣೆ ಕೊಡಿ. ವ್ಯಂಜನಾಕ್ಷರಕ್ಕೆ ಸ್ವರಾಕ್ಷರ ಸೇರಿ ಹುಟ್ಟತಕ್ಕಂಥ ಅಕ್ಷರನೇ ಗುಣಿತಾಕ್ಷರ ಅಂತ ಹೇಳಿ ಕರಿತೀವಿ. ನಂತರ ಅದಕ್ಕೆ ಉದಾಹರಣೆ ಅಂದ್ರೆ ಕ ಪ್ಲಸ್ ಅ ಕ, ಕ ಪ್ಲಸ್ ಅ ಕ. ನೆಕ್ಸ್ಟ್ ನೋಡಿ, ಕೊಟ್ಟಿರುವ ನುಡಿಗಟ್ಟಿನ ಅರ್ಥ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಕಣ್ಣೀರು ಹಾಕು, ಕೈ ಕೊಡು. ಕಣ್ಣೀರು ಹಾಕೋದು ಅಂದ್ರೆ ದುಃಖ ಪಡೋದು, ಸಂಕಟ ಪಡೋದು ಅಂತೇಳಿ. ಕೈ ಕೊಡು ಅಂದ್ರೆ ನಂಬಿಸಿ ಮೋಸ ಮಾಡೋದು ಅಥವಾ ನಿಗದಿತ ಸಮಯದಲ್ಲಿ ಸಹಾಯ ಮಾಡದೇನೆ ಇರೋದು. ನಾಮಪದ ಅಂದ್ರೆ ಏನು? 2 ಉದಾಹರಣೆ ಕೊಡಿ. ವ್ಯಕ್ತಿಗಳು, ಸ್ಥಳಗಳು, ಪ್ರಾಣಿ ಪಕ್ಷಿಗಳು ಅಥವಾ ವಸ್ತುಗಳ ಹೆಸರನ್ನ ಸೂಚಿಸೋ ಪದಗಳಿಗೆ ನಾಮಪದ ಅಂತ ಕರೀತಾರೆ. ಉದಾಹರಣೆ ಮೈಸೂರು, ರಾಜು, ಪುಸ್ತಕ, ಆನೆ, ಬೆಂಗಳೂರು ಇತ್ಯಾದಿ. ನೆಕ್ಸ್ಟ್ ಕ್ವಶನ್, ಮೊಬೈಲ್ ಫೋನ್ ಬಳಕೆಯಿಂದ ಆಗೋ ಒಂದು ಅನುಕೂಲ ಮತ್ತೆ ಇನ್ನೊಂದು ಅನಾನುಕೂಲ ಬರೀರಿ. ಅಡ್ವಾಂಟೇಜ್ ಮತ್ತೆ ಡಿಸ್ಅಡ್ವಾಂಟೇಜ್ ಕೇಳಿದ್ದಾರೆ. ಫಸ್ಟ್ ಅನುಕೂಲ ಹೇಳ್ಬಿಡ್ತೀನಿ. ದೇಶ ವಿದೇಶದಲ್ಲಿ ಇರುವವರೊಂದಿಗೆ ಸುಲಭವಾಗಿ ಮತ್ತೆ ವೇಗವಾಗಿ ಸಂಪರ್ಕವನ್ನ ಸಾಧಿಸಬಹುದು, ಹಾಗೆ ಜ್ಞಾನಾರ್ಜನೆಗೆ ಸಹಕಾರಿ. ಅನಾನುಕೂಲ ಏನಪ್ಪಾ ಅಂತ ಹೇಳಿದ್ರೆ, ಅತಿಯಾದ ಮೊಬೈಲ್ ಫೋನ್ ಬಳಕೆಯಿಂದ ಸಮಯ ವ್ಯರ್ಥ ಆಗುತ್ತೆ, ಮತ್ತೆ ಕಣ್ಣಿನ ದೃಷ್ಟಿ ಹಾಗೆ ಆರೋಗ್ಯ ಹದಗೆಡುತ್ತೆ. ನಂತರ ಪ್ರಬಂಧ ಬರೀರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಕನ್ನಡ ರಾಜ್ಯೋತ್ಸವವನ್ನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಒಂದು ಪ್ರಬಂಧ ಬರೀಬೇಕು. ಪ್ರತಿ ವರ್ಷ ನಾವು ನವೆಂಬರ್ 1ಕ್ಕೆ ಕನ್ನಡ ರಾಜ್ಯೋತ್ಸವವನ್ನ ಅಥವಾ ಕರ್ನಾಟಕ ರಾಜ್ಯೋತ್ಸವವನ್ನ ಆಚರಣೆ ಮಾಡ್ತೀವಿ. 1956 ನವೆಂಬರ್ 1ರಂದು ಕನ್ನಡ ಮಾತನಾಡ್ತಕ್ಕಂತಹ ಎಲ್ಲಾ ಪ್ರದೇಶಗಳು ಕೂಡ ಒಟ್ಟುಗೂಡಿ ಮೈಸೂರು ರಾಜ್ಯವನ್ನ ಸ್ಥಾಪಿಸಲಾಯಿತು. ನಂತರ 1973ನೇ ಇಸ್ವಿನಲ್ಲಿ ನವೆಂಬರ್ 1ನೇ ತಾರೀಕು ನಮ್ಮ ರಾಜ್ಯಕ್ಕೆ ಕರ್ನಾಟಕ ಅಂತ ಹೇಳ್ಬಿಟ್ಟು ಮರುನಾಮಕರಣವನ್ನ ಮಾಡಲಾಯಿತು. ಈ ದಿನ ಶಾಲಾ ಕಾಲೇಜುಗಳಿಗೆ ಮತ್ತೆ ಕಚೇರಿಗಳಲ್ಲಿ ಹಳದಿ ಮತ್ತೆ ಕೆಂಪು ಬಾವುಟವನ್ನ ಹಾರಿಸಿ, ಧ್ವಜವನ್ನ ಹಾರಿಸಿ ನಾಡಗೀತೆಯನ್ನ ಹಾಡಲಾಗುತ್ತೆ. ಈ ಹಬ್ಬ ಕನ್ನಡ ನಾಡು, ನುಡಿ ಮತ್ತೆ ಸಂಸ್ಕೃತಿಯ ಹೆಮ್ಮೆಯನ್ನ ಜಾಗೃತಗೊಳಿಸುತ್ತೆ ಅಂತ ಹೇಳಿ ನೀವು ಬರೀಬಹುದು. ಇದಿಷ್ಟು ನಿಮ್ಮ ಬ್ರಿಡ್ಜ್ ಕೋರ್ಸ್ ಪರೀಕ್ಷೆಗೆ ಕೇಳಬಹುದಾದಂತಹ ಪ್ರಶ್ನೆಗಳು ಹಾಗೆ ಉತ್ತರಗಳು ಅಂತ ಹೇಳಿ ಹೇಳ್ತಾ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.